ಅಡ್ವಾಂಟೇಜ್ ಅಂತ ಹೇಳಿದ್ರೆ ನೀವು ಬಂದಿದ್ದು 20 ಅಡಿ ಆದ್ರಿಂದ ನಾರ್ಮಲ್ ಆಗಿ 40 ಅಡಿ ಗ್ಯಾಪ್ ಅಲ್ಲಿ ಹಾಕೋದು ನಿಮ್ಗೆ ಅಂದಾಜು 1 ಎಕರೆಗೆ 40 ಸಸಿ ನೆಡ್ಬೋದು. ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ 72 ಸಸಿ ನೆಡ್ಬೋದು. ಇದು 1 2 3 4 5 6 7 8 9 10 11 12 13 14 15 16 ಇದೆ ಸರ್. 16 ಇದೆ. ಬೇರೆ ಸ್ವಲ್ಪ ತೆಗಿಬೇಕಾದ್ರೆ ಸ್ವಲ್ಪ ಹೋಗುತ್ತೆ. ಅವರೇಜ್ ನಾನು ಹೇಳಿದಾಗಿನೇ ಅರ್ಧ ಲೀಟರ್ ಅಂತೂ ಪಕ್ಕ ಬಂದಿದೆ ಸರ್. ನಮಸ್ಕಾರ ನನ್ನ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಒಬ್ರು ತೋಟಕ್ಕೆ ಬಂದಿದೀವಿ. ನೋಡಿ, ನನ್ನ ಎದೆ ಮಟ್ಟದಲ್ಲಿದೆ, ಎಷ್ಟು ಎಳ್ನೀರ್ ಕಚ್ಚಿದೆ. ಓಕೆ, ಈ ಗಿಡದ ಬೆಲೆ ತುಂಬಾನೇ ಕಮ್ಮಿ ಮತ್ತು ಹೆಚ್ಚಾಗಿ ಎಳ್ನೀರ್ ಕೊಡುತ್ತೆ. ಯಾವ ಗಿಡ ಇದು, ಇವ್ರು ಎಲ್ಲಿಂದ ತಂದ್ರು, ಏನು ಅಂತ ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ತಗೊಂಡ. ಮತ್ತೆ ಕೆಲವರೆಲ್ಲ ಹೇಳ್ತಾರೆ ಈ ಗಿಡ ಹಾಕ್ಬಿಟ್ರೆ ಜಾಸ್ತಿ ಬಾಳಿಕೆ ಬರಲ್ಲ, ಹಾಕಿದ್ 1 ವರ್ಷ 2 ವರ್ಷಕ್ಕೆ ಸತ್ತೋಗುತ್ತೆ ಅಂತ. ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ನೋಡೋಣ. ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ, ಪ್ಲಸ್ ನಾವು ಇದ್ರಲ್ಲಿ ಎಷ್ಟು ಎಳ್ನೀರ್ ಬರುತ್ತೆ ಅಂತಾನು ನೋಡೋಣ. ಈ ವಿಡಿಯೋ ತುಂಬಾ ಲೆಂತಿ ಆಗಿರುತ್ತೆ, ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಬನ್ನಿ ಹೋಗೋಣ. ಈ ತೋಟದ ಮಾಲೀಕರ ಹತ್ರ ಭೇಟಿ ಆಗೋಣ, ಯಾವುದು ಈ ತಳಿ ಏನು ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಏನೋ ಮಾಡ್ತಾ ಇದ್ದೀರಾ? ಸ್ವಲ್ಪ ಎಲ್ಲ ತೆಂಗಿನ ಒಂಬಾಳೆ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದೀವಿ ಸರ್. ಇದರಲ್ಲಿ ಸರ್ ಏನ್ ಸರ್ ಇದು ಇಷ್ಟು ಕೆಳಗಡೆನೆ ಬಂದ್ಬಿಟ್ಟಿದೆ? ಇದು ಡ್ವಾರ್ಫ್ ವೆರೈಟಿ ಸರ್. ಇದು ನಾವು ಚೌಗಾಟ್ ಗ್ರೀನ್, ಚೌಗಾಟ್ ಆರೆಂಜ್ ಅಂತ ಬರುತ್ತೆ, ಅದನ್ನ ಹಾಕಿದ್ವಿ. ಇದು ನಿಮ್ಗೆ ಎಷ್ಟು ದಿನದ ಇರ್ಬೋದು ಅಂತೀರಾ ಈ ಮರ? ಸರ್ ಅಂದಾಜು ಒಂದು 5 ವರ್ಷ. ಇಲ್ಲ ಸರ್, ಈಗ ನಾವು ಇವತ್ತು ಕನ್ನಡ ರಾಜ್ಯೋತ್ಸವ ನವೆಂಬರ್ 1 ಅಲ್ಲಿ ಇದೀವಲ್ವಾ, ಈ ಮಂತ್ 12ನೇ ತಾರೀಕು ಬಂದ್ರೆ ಇದು 4 ವರ್ಷ ತುಂಬುತ್ತೆ ಸರ್. ಇದು 4 ವರ್ಷನ? ಹೌದು ಸರ್, 4 ವರ್ಷ ಆಗುತ್ತೆ. ಇದು ಈ ತರದ್ದು ಇವಾಗ ಒಂದು 13 ಮರ ಇದೇ ಸ್ಟೇಜಸ್ ಅಲ್ಲಿ ಇದೆ ಸರ್. ನಮ್ದು 13 ಮರಗಳು ಸ್ಟಾರ್ಟ್ ಆಗಿದೆ. ಆಲ್ರೆಡಿ 2 ಮಂತ್ಸ್ ಇಂದ ಸ್ಟಾರ್ಟ್ ಆಗಿದೆ ಸರ್. ಇದು 2 ಮಂತ್ಸ್ ಇಂದ ಸ್ಟಾರ್ಟ್ ಆಗಿದೆ. ಆಮೇಲೆ ಒಳ್ಳೆ ಇದು ಕೂಡ ಇದೆ, ಏನ್ ಹೇಳ್ತೀವಿ ನಾವು, ಔಟ್ಪುಟ್ ಕೂಡ ನಾವು ಟೆಸ್ಟ್ ಮಾಡ್ತಾನು ಇದೀವಿ. ಇವಾಗ ನಿಮ್ ಎದುರಿಗೆ ಬೇಕಾದ್ರೆ ಒಂದು ಟೆಸ್ಟ್ ಮಾಡುವ, ಇದು ಮಾಡುವ. ಪ್ರತಿ ಎಳ್ನೀರು ಏನ್ ಕೀಳ್ತೀವಿ ನಾವು, ಅದು ಮಿನಿಮಮ್ ಅಂತ ಹೇಳಿದ್ರು ಅಪ್ರಾಕ್ಸಿಮೇಟ್ಲಿ 500 ml ಅಂತೂ ಬರ್ತಾ ಇದೆ ಸರ್. ನಾವು ಅರ್ಧ ಲೀಟರ್ 500ರಿಂದ 530 510 ಆತರ ಎಲ್ಲ ಬರ್ತಾ ಇದೆ ಸರ್. ಈ ಎಳ್ನೀರಲ್ಲಿ ಅರ್ಧ ಲೀಟರ್ ಇದೆಯಾ ಸರ್? ಹೌದು ಸರ್, ಅರ್ಧ ಲೀಟರ್ ಅಂತೂ ಬಂದಿದೆ ಸರ್. ನಿಮ್ ಎಳ್ನೀರ್ ಬಗ್ಗೆ ಮುಂಚೆ ನಿಮ್ದೊಂದು ಚಿಕ್ಕದಾದ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್, ನನ್ನ ಹೆಸರು ಲೋಕೇಶ್. ನಾವಿವಾಗ ಇರೋದು ಗೌರಿವನ ಇರೋದು ಬಂದಿದೆ ಒಳ್ಳಳ್ಳಿ ಗ್ರಾಮ, ಸೋಸಲೆ ಹೋಬಳಿ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಇದು ನಮ್ಮ ಜಾಗದ ಲೊಕೇಶನ್ ಸರ್. ಇದು ಒಟ್ಟು ಇದು ಎಷ್ಟು ಎಕರೆ ಇದೆ ಸರ್? ನಮ್ದು ಒಟ್ಟು 3 ಎಕರೆ 6 ಕುಂಟೆ ಇದೆ ಸರ್. 3 ಎಕರೆ 6 ಕುಂಟೆ. ಒಟ್ಟು ಈ ತರ ಎಷ್ಟು ತೆಂಗಿನ ಸಸಿಗಳು ಹಾಕಿದಿರ ನೀವು? ಸರ್ ನಾವು ಅಂದಾಜು ಒಂದು 120 ತೆಂಗಿನ ಮರ ಐತೆ ಸರ್. 120 ಸರ್. ಏನ್ ಆಯ್ದಲ್ಲಿ ಹಾಕಿದಿರ ಸರ್ ಇದು? ಸರ್ ನಾವು ಡ್ವಾರ್ಫ್ ಎಲ್ಲ ಬಂದಿದೆ, ನಾವು 20 ಅಡಿ ಇದ್ರಲ್ಲಿ ಡಿಸ್ಟೆನ್ಸ್ ಅಲ್ಲಿ ಹಾಕಿದ್ದೇವೆ ನಾವು. ಅದಾಗ್ಬಿಟ್ಟು ನಾವು ನಾಟಿ ಕೂಡ ಹಾಕಿದ್ದೇವೆ, ತಿಪ್ಟೂರ್ ಟಾಲ್ ಕೂಡ ಹಾಕಿದ್ದೇವೆ. ಅದು ಬಂದಿದೆ 30 ಅಡಿ ಡಿಸ್ಟೆನ್ಸ್ ಅಲ್ಲಿ 30 ಮಾಡಿದೆ ಸರ್. ಸರ್ ಇದು ಈಗ ನಾವು ಡಿಸ್ಟೆನ್ಸ್ ಕಮ್ಮಿ ಮಾಡಿದಿರ ನೀವು? ಹೌದು. ಸೊ ಇದರಿಂದ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ನೀವು ನೋಡಿರೋದು? ಸರ್ ನಾವು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನೀವು ಬಂದಿದೆ 20 ಅಡಿ ಆದ್ರಿಂದ ನಾರ್ಮಲ್ ಆಗಿ 40 ಅಡಿ ಗ್ಯಾಪ್ ಅಲ್ಲಿ ಹಾಕೋದು ನಿಮ್ಗೆ ಅಂದಾಜು 1 ಎಕರೆಗೆ 40 ಸಸಿ ನೆಡ್ಬೋದು. ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ 72 ಸಸಿ ನೆಡ್ಬೋದು ಇದು. ಆಮೇಲೆ ಇನ್ನೊಂದು ಏನಂದ್ರೆ ಬೇಗ ಬೆಳೆ ನಿಮ್ಗೆ ಅಂದಾಜು ನೀವೇ ನೋಡ್ತಾ ಇದ್ದೀರಾ ನಿಮ್ ಕಣ್ಣೆದ್ರಿಗೆ. ಇವಾಗ ವಿತಿನ್ 4 years ಈಲ್ಡ್ ಸ್ಟಾರ್ಟ್ ಆಗಿದೆ ಇದು. ಆಮೇಲೆ ಇದು ಕೂಡ ಇವನ್ ವಾಲ್ಯೂಮ್ ಕೂಡ ಚೆನ್ನಾಗಿದೆ. ಹೌದು, ವಾಟರ್ ವಾಲ್ಯೂಮ್ ಕೂಡ ಚೆನ್ನಾಗಿದೆ. ಅದಕ್ಕಿದೆ, ಇದಾಗಿದೆ. ಸೊ ಸುಮಾರು 1 2 3 4 5 ಒಂದು ನನಗೆ 7 8 ಗೊನೆ ಬರುತ್ತೆ ಸರ್. 8 ಗೊನೆ ಇದೆ ಸರ್. 8 ಗೊನೆ ಇದೆ. ಆಮೇಲೆ ಪ್ರತಿ ಗೊನೆನಲ್ಲೂ ನಾನು ನೋಡ್ದಂಗೆ ಈಸಿಲಿ ಅಂದಾಜು 8 ಇದಂತೂ ಇದೆ ಸರ್. 8 ಕೆಲವು ಗೊನೆನಲ್ಲಿ 12 ಇದು ಕೂಡ ಒಂಬಾಳೆ ಬಂದಿದೆ. ಬಿಗಿನಿಂಗ್ ಬಂದಾಗ ಒಂಬಾಳೆ ಬಂದು ಹೂವಾಗಿ ಗಿಡ ಆದಾಗ 16 18 ಇರುತ್ತೆ. ಬಟ್ ಕಾಯಾಗಿ ಬರೋಷ್ಟೊಳಗಡೆ, ಎಂಡಾಗಿ ಇದ್ ಬರೋಷ್ಟೊಳಗಡೆ, ಅಂದಾಜು ಎಳ್ನೀರ್ ಬರೋಷ್ಟೊಳಗಡೆ ಒಂದು ಅಂದಾಜು ನಾನು ನೋಡಿದಂಗೆ ಮಿನಿಮಮ್ 8ರಿಂದ 10 ಅಂತೂ ಇದೆ. 8ರಿಂದ 10. ಇದರಲ್ಲಿ 1 ನಿಮಿಷ ಸರ್ ಎಣಿಸ್ಬಿಡೋಣ. 1 2 3 4 5 6 7 8 9 10 11 12 13 14 15 16 ಇದೆ ಸರ್. 16 ಇದೆ. ಅದು ನಾನು ಹೇಳಿದ್ದೇನೆ, ಇವಾಗ ನಾನು ಏನ್ ಕಿತ್ತಿದೀನಿ ಕಾಯಿ, ಇದ್ರಲ್ಲಿ ನೋಡಿ 1 2 3 4 5 6 7
8, ನಿಮ್ ಕೈಯಲ್ಲಿ ನನ್ನ ಕೈಲಿ ಒಂದು 9. ನಾನು ಇಲ್ಲೊಂದಿದೆ ಹೇಳಿದ ಕೆಳಗೆ 10. 10 ಅದೇ ನಾನು ಹೇಳಿದ್ನಲ್ಲ ಆವರೇಜ್ 8ರಿಂದ 12ವರೆಗೂ ಇರೋದು ಇದೆ ಸರ್. ಇರುತ್ತೆ. ಬಿಗಿನಿಂಗ್ ಬಂದಿದೆ 16-20 ಬರುತ್ತೆ. ಓಕೆ ಬಟ್ ನಿಮ್ಗೆ ಎಂಡ ಮೆಟೀರಿಯಲೈಸ್ ಇದಾಗಿ ನಿಮ್ಗೆ ಎಳ್ನೀರ್ ಆಗಷ್ಟೊಳಗಡೆ ಮಧ್ಯದಲ್ಲಿ ಅದು ನಾನಾ ಕಾರಣ ಉದುರೋಗುತ್ತೆ ಎಲ್ಲ ಆಗುತ್ತೆ. ಓಕೆ ನಿಮ್ಗೆ ಎಳ್ನೀರ್ ಆಗಷ್ಟೊಳಗಡೆ ನಿಮ್ಗೆ ಅಂದಾಜು ನನ್ನ ಆವರೇಜ್ ಅಟ್ಲೀಸ್ಟ್ 8ರಿಂದ 10 ಅಂತ ಸಿಗುತ್ತೆ ಸರ್. 8ರಿಂದ 10 ಅಂತ ಇರುತ್ತೆ ಸರ್. ಈ ಸೊಸಿಗಳು ಕೆಲವರು 700 ರೂಪಾಯಿ 800 ರೂಪಾಯಿ ಅಂತಾರೆ. ಹಾ. ಸೊ ನೀವು ಎಷ್ಟು ಕೊಟ್ರಿ ಸರ್? ನಾನು 350 ರೂಪಾಯಿ ಕೊಟ್ಟೆ ಸರ್ ಅವತ್ತೊಂದಿನ. 350. 350 ರೂಪಾಯಿ. ಮತ್ತೆ ಈಗೆಲ್ಲ ಸುಮ್ನೆ ಮಾರ್ಕೆಟ್ ಅಲ್ಲಿ 700 800 ಅಂತಾರಲ್ಲ ಸರ್? ಅದು ಇವತ್ತಿನ ರೇಟ್ ಇರ್ಬೋದೇನೋ ಗೊತ್ತಿಲ್ಲ. ಇಲ್ಲ ಸರ್, ನಾನು ರೀಸೆಂಟ್ ಆಗಿ ಒಂದೇನಂದ್ರೆ ಡ್ವಾರ್ಫ್ ವೆರೈಟಿ ಬಂದಿದೆ, ತುಂಬಾ ಸೂಕ್ಷ್ಮ. ನಿಮ್ಗೆ ನೀರು ಸ್ವಲ್ಪ ಏನಾದ್ರು ಜಾಸ್ತಿ ಆದ್ರೂ ಗಿಡ ಕಳ್ಕೊಂಡ್ಬಿಡ್ತೀರಾ, ನೀರ್ ಕಮ್ಮಿ ಆದ್ರೂ ಗಿಡ ಕಳ್ಕೊಂತೀರಾ. ಆಮೇಲೆ ರೈನೋಸರಸ್ ಕೀಟ ಇದೆಯಲ್ಲ, ಅದು ಫಸ್ಟ್ ನಿಮ್ಗೆ ಅಟ್ರಾಕ್ಟ್ ಆಗೋದು ಬಂದು ಅಟ್ಯಾಕ್ ಮಾಡೋದೇ ನಿಮ್ಗೆ ಡ್ವಾರ್ಫ್ ಸಸಿಗಳಿಗೆ. ಗೊತ್ತಿಲ್ಲ ಅದಕ್ಕೆ ಇದರಲ್ಲಿ ಸುಕ್ರೋಸು ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೋ ನಾಟಿ ಕಂಪನಿ. ನಾನು ನೋಡಿದ್ದೀನಿ, ನಾನು ನಾಟಿ ಗಿಡ ಅದಕ್ಕೂ ಇದಕ್ಕೂ ಡಿಸ್ಟೆನ್ಸ್ ಜಸ್ಟ್ ಒಂದು 30 ಫೀಟ್ ಇರುತ್ತೆ ಅದು. ಬಟ್ ಇದಕ್ಕೇನೆ ಬಂದು ಅಟ್ಯಾಕ್ ಮಾಡುತ್ತೆ ರೈನೋಸರಸ್. ಇದ್ರ ಸುಳಿಗಳನ್ನೇ ಇದು ಮಾಡಿರೋದು ನೋಡಿದೆ. ಅದರಿಂದ ಇದು ಅದು ಆ ರೀತಿನಲ್ಲಿ ನೋಡಿದ್ರೆ ಸ್ವಲ್ಪ ಇದ್ರದ್ದು ಈ ವಲ್ನರಬಿಲಿಟಿ ಏನಿದೆ ಇದು ಸ್ವಲ್ಪ ಆಲ್ವೇಸ್ ಸ್ವಲ್ಪ ಸೂಕ್ಷ್ಮ ಜಾಸ್ತಿ ಸರ್ ನಾಟಿ ಕಂಪೇರ್ ಮಾಡಿದ್ರೆ. ನಾನು ಇಲ್ಲಿವರೆಗೂ ಇದರಲ್ಲಿ 72 ಗಿಡದಲ್ಲಿ ಆಲ್ಮೋಸ್ಟ್ 30 ಗಿಡ ರಿಪ್ಲೇಸ್ ಮಾಡಿದ್ದೀನಿ ನಾನು. 30 ಗಿಡ ರಿಪ್ಲೇಸ್ ಮಾಡಿದ್ದೀನಿ. ಅದೇ ನಾಟಿನಲ್ಲಿ ಅಲ್ಲಿ 50 ಸಸಿನಲ್ಲಿ ನಾನು 2 ಗಿಡ ರಿಪ್ಲೇಸ್ ಮಾಡಿರೋದು. ನೋಡಿ, ಈ ಸತ್ಯನ ಯಾರು ಹೇಳಲ್ಲ. ಹೌದು ಸರ್, ನಾಟಿನಲ್ಲಿ ನನಗೆ ಇಮ್ಯುನಿಟಿ ಚೆನ್ನಾಗಿದೆ ಅದು. ಹೌದು ಅದರಲ್ಲಿ. ಬಟ್ ನೀವು ಈ ಗಿಡ ಹಾಕಿರೋ ರೀಸನ್ ಏನ್ ಸರ್ ಆಕ್ಚುಲಿ? ಯಾಕೆಂದ್ರೆ ನಾಟಿ ನಿಮ್ಗೆ ಎಳ್ನೀರ್ಗೂ ಆಗುತ್ತೆ, ಕಾಯಿಗೂ ಆಗುತ್ತೆ, ದೀರ್ಘಕಾಲ ಕೂಡ ಬಾಳುತ್ತೆ. ಸೊ ಇದು ಇಲ್ಲ ಸರ್, ಎಲ್ಲ ಒಂದು ಇದ್ದಂಗೆ ನಮ್ಮ ಅರ್ಬನ್ ಬೆಳೆದವ್ರದ್ದು ನಮ್ಮ ಏನಂತ ಒಂದು ಹೇಳ್ಬೋದು, ಕ್ಯಾಲಿಟ್ ಸ್ವಾರ್ಥ ಅಂತಾನು ಇರ್ಬೋದು, ಇದಂತ ಹೇಳ್ಬೋದು, ಬೇಗ ಬರುತ್ತೆ ಅಂತ ಸರ್ ಒಂದು. ಆಮೇಲೆ ಇನ್ನೊಂದು ಏನಂದ್ರೆ ಡಿಪೆಂಡೆಬಿಲಿಟಿ ಇರಲ್ಲ ಅಂತ. ನಾಟಿ ಮರಗಳೆಲ್ಲ ನಿಮ್ಗೆ 7 ವರ್ಷ 8 ವರ್ಷ ಆಗ್ತಿದ್ದಂಗೆ ನಿಮ್ಗೆ 30 ಅಡಿ 40 ಅಡಿ ಎಲ್ಲ ಬೆಳೆದು ಬಿಡುತ್ತೆ. ಅವಾಗ ನೀವು ಒಂದು ಕಾಯಿ ಕೀಳ್ಬೇಕು, ಒಂದು ಎಳ್ನೀರ್ ತಗೊಳ್ಬೇಕು ಅಂದ್ರೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು, ಹೊಕ್ಕೆ ಹಾಕ್ಬೇಕು, ಬೇರೆಯವ್ರ ಕಾಯ್ಬೇಕು, ಇದು ಮಾಡ್ಬೇಕು. ಇದಾಗಲ್ಲ ಇದು. ನೀವು ಇಟ್ಸ್ ಲೈಕ್ ನನ್ನ ಮೈನ್ ಉದ್ದೇಶ ಬಂದಿದ್ದೆ ಅದೇ ತರ. ನನ್ನ ತೋಟಕ್ಕೆ ಬಂದವರು, ನಾನು ಇಲ್ದಾದ್ರು ಗೆಸ್ಟ್ ಅವ್ರು ಬಂದು ಕಾಯಿ ಕಿತ್ಕೊಂಡು ಕುಡಿಯೋಂಗಿರ್ಬೇಕು, ಎಳ್ನೀರ್ ಕಿತ್ಕೊಂಡಂಗೆ ಬೇರೆಬೇಕಾಯ್ತು. ಅದಕ್ಕೋಸ್ಕರ ಅದೊಂದು ಉದ್ದೇಶ ಸರ್. ಇದು ನಂದು, ನನ್ನ ವೈಫ್ ಸಂಗೀತ, ನಮ್ಮಿಬ್ರದ್ದು ಡ್ರೀಮ್ ಅದೇನೆ ಅವಾಗಿದ್ದು. ನಾವು ಅವಾಗ ಅನುಭವಿಸಿದ್ವಿ. ತೋಟ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದಾಗ ನಮ್ದು ಹಳೇದು ಒಂದು 20 ಮರಗಳಿತ್ತು. ಇದರಲ್ಲಿ ಏಪ್ರಿಲ್ ಬೇಸಿಗೆ ಟೈಮ್ನಲ್ಲಿ ತುಂಬಾ ಬಾಯಾರಿಕೆ ಆಗ್ತಾ ಇತ್ತು, ಟೆಂಪ್ರೇಚರ್ ಇರ್ತಿತ್ತು, ಮೇಲೆ ಎಳ್ನೀರಿದೆ, ನಮ್ಗೆ ಕಿತ್ಕೊಳಕ್ ಕುಡಿಬೇಕು ಅಂತ ನಮ್ಮ ಆಸೆ ಇದೆ, ಬಟ್ ಆಗ್ತಾ ಇಲ್ಲ. ನಾವು ಅವಾಗ್ತಾನೆ ಹೊಸ್ದಾಗಿ ಬಂದಿದ್ದೀವಿ, ಇನ್ನು ಅದು ಕೀಳಲಿಕ್ಕೆ ಕೊಕ್ಕೆ ಹಾಕಿ ಎಳಿಯೋದಕ್ಕೆಲ್ಲ ನಮ್ಗೆ ಬರ್ತಾ ಇಲ್ಲ. ಕೊಕ್ಕೆನೂ ತಂದ್ವಿ ಹೋಗಿ ಮಾರ್ಕೆಟ್ ಇಂದ. ಆ ವೆಯ್ಟ್ ಇದ್ರಲ್ಲೆಲ್ಲ ನಮ್ಗೆ ಆಗ್ತಿರ್ಲಿಲ್ಲ. ಅವಾಗ ಆಳ್ಗಳು ಯಾರು ಬಂದಾಗ ಮಾತ್ರ ಕಿತ್ತಿ ಇಡ್ಸ್ಕೊಬೇಕಾಗಿತ್ತು. ಅವಾಗೇ ನಾವು ಡಿಸೈಡ್ ಮಾಡಿದ್ವಿ. ಅವಾಗ ನಾವು ಹಿಂಗೆ ಕಮರ್ಷಿಯಲ್ ಬೇರೆ ಏನು ಯೋಚನೆ ಮಾಡಲಿಲ್ಲ. ಒಂದು ಎಳ್ನೀರು ಬಂದು ನಾವಿರ್ಲಿ, ಗೆಸ್ಟ್ ಯಾರೇ ಬಂದಾಗ್ಲಿ ಅವ್ರಿಗೆ ಬಂದು ಇಷ್ಟ ಆಯ್ತು ಅಂದ್ರೆ ಕೈ ಹಾಕಿ ಕಿತ್ಕೊಳಂಗಿರ್ಬೇಕು, ಆಮೇಲೆ ಮುಂದಿಂದ ಅಂತ. ಅದು ಇವತ್ತು ಆಕ್ಚುಲಿ ರಿಯಲೈಸ್ ಆಗಿದೆ. ಇಲ್ಲ, ಬಟ್ ತುಂಬಾ ಚೆನ್ನಾಗಿ ಕಟ್ಟಿದೆ ಸರ್. ಸರ್, ಬರೀ ನಿಮ್ಮಲ್ಲಿ ಗ್ರೀನ್ ಮಾತ್ರನಾ? ಇಲ್ಲ, ಬನ್ನಿ ಸರ್, ಬನ್ನಿ. ಇದು ಚೌಗಾಟ್ ಗ್ರೀನ್. ಇದು ಚೌಗಾಟ್ ಗ್ರೀನ್ ಅಂತಾರೆ, ಮಲೈನ್ ಗ್ರೀನ್ ಅಂತಾನು ಕೂಡ ಹೇಳ್ತಾರೆ. ಬನ್ನಿ ಸರ್. ಸರ್, ಇವುಗಳ ಲೈಫ್ ಸ್ಪಾನ್ ಎಷ್ಟು ದಿನ ಅಂತ ಹೇಳಿದಾರ ಸರ್? ನಾನ್ ಕೇಳ್ಪಟ್ಟಂಗೆ ಒಂದು ಅರೌಂಡ್ 30 ಇಯರ್ಸ್ ಅಂತ ಹೇಳ್ತಾರೆ ಸರ್. 30 ವರ್ಷ 40 ವರ್ಷ. ಈಗ ಆಲ್ರೆಡಿ ನಮ್ಗೊಂದು 35-40 ಆಗಿರುತ್ತೆ ಸರ್. ಪ್ರಾಯದೊಳಗಡೆ ಮುಗ್ದೋಗ್ಬಿಡುತ್ತೆ. ನಾನು ಅದಕ್ಕೆ ಸರ್, ನಾನು ವೆನ್ ಐ ಸ್ಟಾರ್ಟೆಡ್ ಫಾರ್ಮಿಂಗ್, ನಾನು 47 ವರ್ಷ 48 ವರ್ಷ ಸ್ಟಾರ್ಟ್ ಮಾಡಿದಾಗ ಐ ಆಮ್ 52 ನಾವು. ಅವಾಗ ಅನ್ಕೊಂಡಿದ್ದು 50, ನನಗೆ ಇದು ಬರೋಷ್ಟೊಳಗೆ ಐ ವಿಲ್ ಬಿ 55-56. ಅಟ್ಲೀಸ್ಟ್ ಐ ವಿಲ್ ಲೂಸ್ ಮೈ ಪ್ರೈಮ್ ವ್ಯಾಲ್ಯೂಯಬಲ್ 4 ಇಯರ್ಸ್. ಅದಕ್ಕೆ ಅಟ್ಲೀಸ್ಟ್ ನಮ್ದು ಒಂದು ಆಸೆ ಇರುತ್ತಲ್ಲ ಸರ್, ನಾವು ಇದ್ ಮಾಡ್ಬೇಕಂದ್ರೆ ಎಂಜಾಯ್ ಮಾಡ್ಬೇಕು, ಎಳ್ನೀರ್ ಬೆಳಿಬೇಕು, ನಾವು ಕುಡಿಬೇಕು ಅಂತ ಹೇಳೋದಕ್ಕೋಸ್ಕರ ಅದನ್ನ ಶಿಫ್ಟ್ ಮಾಡ್ಕೊಂಡೆ ಸರ್. ಅದು 50 ಗಿಡ, ಇದು 70 ಗಿಡ ಆ ತರ ಎರಡೂನು ಇದ್ ಮಾಡ್ಕೊಂಡೆ ಸರ್. ಇದು ನೋಡಿ ಸರ್, ಇದೆಲ್ಲ ನೀವು ನೋಡ್ತಾ ಇದ್ದೀರಾ. ಇದು ಆರೆಂಜ್ ಸರ್. ಇದು ಇದಕ್ಕೇನು ಹೆಸರು ಕೊಟ್ಟಿದ್ದಾರೆ ಸರ್ ಅವರು? ಸೇಮ್, ಅದು ಚೌಗಾಟ್ ಗ್ರೀನು, ಇದು ಚೌಗಾಟ್ ಆರೆಂಜ್ ಅಂತ. ಮಲೈನ್ ಗ್ರೀನ್, ಮಲೈನ್ ಆರೆಂಜ್ ಕೂಡ ಅಂತ ಹೇಳ್ತಾರೆ ಸರ್. ಇದು ಒಂದು ಅಂದಾಜು ಇಲ್ಲಿ 2 ಕಿತ್ತಿದ್ದೀರಾ ಅನ್ಸುತ್ತಲ್ಲ ಸರ್? ಹೌದು ಸರ್. 1 2 3 ಕಿತ್ತಿದ್ದೀರಾ? ಇಲ್ಲ 2 1 2 3 4 5 6 7 8 9 10 11 ಇಲ್ಲೊಂದಿದೆ 12 ಪ್ಲಸ್ 2 ಇದು 14 ಆಗೋಯ್ತು. ಹೌದು ಸರ್, ಹೇಳಿದ್ನಲ್ಲ ಸರ್, ಅವರೇಜ್ 10 ಅಂತೂ ಅವರೇಜ್ ಇದು ಬಂದಿದೆ. ಮಿನಿಮಮ್ 10 ಇರುತ್ತೆ. ಮಿನಿಮಮ್ 10 ಅಂತ ಇದ್ದಾರೆ. ನೀವು ಆ ತರ ನೋಡಿದ್ರೆ ಬಿಗಿನಿಂಗ್ ಇದು ಬಂದಿರುತ್ತಲ್ಲ ಸರ್, ಇದು ನೋಡಿ, ದಿಸ್ ವಿಲ್ ಬಿ ಸೆಲ್ಫ್ ಫಾರ್ಮ್ ಆಗೋದು ಬಿಗಿನಿಂಗ್ 20-22 ಇರುತ್ತೆ. ಸೊ ಅದ್ರಲ್ಲಿ 50% ಅಂತ ಹೇಳಿದ್ರು, 10-12 ಅಂತ ಉಳ್ಕೊಳ್ಳುತ್ತೆ. 10-12 ಸರ್. ಇದ್ರಲ್ಲಿ ನೀವು ನೋಡ್ಕೊಳ್ಳೋದಷ್ಟೇ,
ನಾವು ಸರ್ ಇದ್ರಲ್ಲಿ ನಿಮ್ಗೆ ಏನಾದ್ರು ಆತರ ಗಜ್ಜಿ ರೋಗ ಆತರ ಏನೋ ಇದೆಯಾ? ಇದರಲ್ಲಿ ಒಂದು ಕೆಲವು ಗೊನೆಗಳಲ್ಲಿ ಬಂದಿದೆ ಸರ್, ಈ ತರ ಕೆಲವು ಬಂದಿದೆ ಇದು, ಕೆಲವು ಬಂದಿದೆ ಇದು. ಬಟ್ ಎಲ್ಲಾ ಗೊನೆಯಲ್ಲೂ ಇಲ್ಲ. ಇಲ್ಲ sir. ಒಂದ್ರಲ್ಲಿ ಇದೆ, ಒಂದು ಗೊನೆ ಮಾತ್ರ ಬಂದಿದೆ, ಇಲ್ಲ ಅದ್ರಲ್ಲಿ ಇಲ್ಲ ಸರ್. ಎಲ್ಲ ಗಜ್ಜಿ ಗೊನೆ ಅಂತ ಇಲ್ಲ, ಇದು ಹೊಡೆದಿದೆ. ಇದು ಇದಾಗಿ ಕೀಳ್ಬೇಕಿತ್ತು, ಕಿತ್ತಿಲ್ಲ ಇನ್ನು. ನಾನು ಇನ್ನು ಇದನ್ನ ಸೇಲ್ ಮಾಡ್ಲಿಕ್ಕೆ ಇನ್ನು ಸ್ಟಾರ್ಟ್ ಮಾಡಿಲ್ಲ. ಇದು ಅದಕ್ಕೆಲ್ಲ ಹೊಡೆದಿದೆ, ಅದು ಸ್ಟಾರ್ಟ್ ಆಗಿದೆ ಸರ್. ಇದು ಸ್ಟಾರ್ಟ್ ಆಗಿದೆ. ಸುಮಾರು ಆರಾಮಾಗಿ 3.5 ವರ್ಷ 4 ವರ್ಷಕ್ಕೆ ಬಿಟ್ಬಿಡುತ್ತೆ. 4 years ಗ್ಯಾರಂಟಿ ಸರ್. ನಾನು 4 years ಗ್ಯಾರಂಟಿ. ಸೊ 350 ನ ಕೊಟ್ಟಿದ್ದು ನೀವು ಒಂದ್ ಗಿಡಕ್ಕೆ? ಹೌದು ಸರ್. ಆಮೇಲೆ ಏನಂದ್ರೆ ನಾನು ಹೇಳೋದಂದ್ರೆ, ನಾನು 4 years ಅಲ್ಲಿ ಬರೀ ನೀವು ಗಿಡಕ್ಕೆ ನೀವು ಎನ್ರಿಚ್ ಮಾಡೋದು ಕಡೆ ಗಮನ ಕೊಡಬಾರ್ದು, ನೀವು ಟೋಟಲ್ ಸಾಯಿಲ್ನೇ ಎನ್ರಿಚ್ ಮಾಡೋದ್ರ ಕಡೆ ಗಮನ ಕೊಡ್ಬೇಕು ಸರ್. ನಾನು ಅದೇ ಹೇಳಿದ್ದು, ನಾನು ಬಿಗಿನಿಂಗ್ ಮಾಡ್ತಾ ಇರೋದು, ಭೂಮಿನ ನೀವು ಅದನ್ನ ಎನ್ರಿಚ್ ಮಾಡ್ತಾ ಬನ್ನಿ. ನೀವು ಬರೀ ಗಿಡದ್ದು ಬುಡಕ್ಕೆ ಗೊಬ್ಬರ ಹಾಕಿ ಗಿಡನ ಕಡೆ ಪೋಷಿಸೋದಕ್ಕೆ ಗಮನ ಕೊಡ್ಬೇಕು. ಇಡೀ ನೀವು ಭೂಮಿನೇ ಎನ್ರಿಚ್ ಮಾಡ್ತಾ ಬಂತಂದ್ರೆ, ನೀವು ಹೋಗ್ತಾ ಹೋಗ್ತಾ ನಿಮ್ದು ಬೇರ್ಗಳು ಎಲ್ಲಾ ಕಡೆ ಬೆಳ್ಕೊಳ್ಳುತ್ತೆ. ನಿಮ್ದು ಇಡೀ ಗೊಬ್ಬರನೇ, ಇಡೀ ಭೂಮಿನೇ ನಿಮ್ಗೆ, ನಿಮ್ಮ ಜಮೀನ್ ಪೂರ್ತಿ ಕೂಡ ಎನ್ರಿಚ್ ಆಗಿತ್ತು ಅಂದ್ರೆ, ಅವಾಗ ನಿಮ್ಗೆ ಅದ್ರದ್ದು ರಿಯಾಕ್ಷನ್ ಕೂಡ ನಿಮ್ಗೆ ಫಲಗಳಲ್ಲಿ ಗೊತ್ತಾಗುತ್ತೆ ಸರ್. ಇಟ್ ಇಸ್ ದ ರಿಯಾಕ್ಷನ್ ಆಫ್, ನಾನು ಹೇಳೋದೇನಂದ್ರೆ, ಇಲ್ಲಿವರೆಗೂ ನಾವು ಜೀವಾಮೃತದಲ್ಲೇ ಮೇಂಟೈನ್ ಮಾಡ್ತಾ ಇದ್ದೇವೆ ಅದರಲ್ಲೇ. ಬಟ್ ಏನಂದ್ರೆ ಟೈಮ್ ಸರಿಯಾಗಿ ನಾವು ಇದು ಮಾಡ್ತಾ ಇದ್ದೀವಿ. ಮಂತ್ಲಿ ಒಂದ್ಸಲ ಮಿಸ್ ಮಾಡಿದೆ, ಮ್ಯಾಕ್ಸಿಮಮ್ 45 days ಅದಕ್ಕಿಂತ ನಾವು ಮಿಸ್ ಮಾಡಿಲ್ಲ. ಅದಾಗ್ತಾ ಇದ್ದಂಗೆ ಇದು ಕೊಟ್ಟು ಒಂದ್ಸತಿ ಜೀವಾಮೃತ ಕೊಡ್ತಾರೆ. ಸರ್ ಅದ್ ಬಿಟ್ರೆ ನೀರು ನೀವು ಏನು ಎಷ್ಟು ಲಿಮಿಟೆಡ್ ನೀರಾ, ಹೇಗೆ ಇದು ನೀರು? ಸರ್ ಅಪ್ರಾಕ್ಸಿಮೇಟ್ಲಿ ಮಂತ್ಲಿ ಬಂದಿದೆ, ಸಮ್ಟೈಮ್ಸ್ 2. ಮಾಯಿಸ್ಚರ್ ನಾನು ಹೇಳೋದಂದ್ರೆ ಟೈಮ್ ಟೇಬಲ್ ಹಂಗೆ ಹಾಕೊಳ್ಳೋ ಬದಲು, ಟೈಮ್ ಟೇಬಲ್ ನೀವು ಸುಮ್ಮನೆ ನಂಬರ್ಸ್ ಹಾಕೊಳ್ಳೋ ಬದಲು, ಭೂಮಿ ಬಂದು ಚೆಕ್ ಮಾಡಿ ಮಾಯಿಸ್ಚರ್ ನೋಡಿಕೊಂಡು ಮೆತ್ತಗಿದೆ, ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಂತ ಅನ್ನಿಸ್ದಾಗ ಅವಾಗ ನೀರು ಕೊಟ್ಟು ಬಂದಿದ್ದೀವಿ ಸರ್. ಅಪ್ರಾಕ್ಸಿಮೇಟ್ಲಿ ಟ್ವೈಸ್ ಇನ್ ಎ ಮಂತ್, ಅಂದಾಜು 15 ದಿನಕ್ಕೊಂದ್ಸಲ. ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಅಂದರೆ ಅವಾಗ ಅಪ್ರಾಕ್ಸಿಮೇಟ್ಲಿ 10 days ಒಂದ್ಸಲ. ಸೊ ನಾರ್ಮಲ್ ಟೈಮಲ್ಲಿ ಬಂದಿದೆ ನಿಮಗೆ ತಿಂಗಳಿಗೆ 2 ಸಲ, ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅಂದಾಗ ತಿಂಗಳಿಗೆ 3 ಸಲ ನೀರು ಆ ತರ ನೀರು ಕೊಡ್ತೀವಿ. ಎಷ್ಟೊತ್ತು ಕೊಡ್ತೀರಾ ಸರ್ ನೀರು ನೀವು? ಅಪ್ರಾಕ್ಸಿಮೇಟ್ಲಿ ಬಂದಿದೆ 4 hours. 4 hours. ಒಂದು ದಿನಕ್ಕೆ ಇಲ್ಲಿ ಕರೆಂಟ್ ಬಂದಿದೆ ನಿಮ್ಗೆ 7 hours ಇರುತ್ತೆ. ಅದ್ರಲ್ಲಿ ಒಂದ್ಸಲ ಚೇಂಜ್ ಮಾಡ್ತೀವಿ, 3.5 to 4 hours ಒಂದ್ ಪಾತಿಯಿಂದ ಇನ್ನೊಂದು ಪಾತಿಗೆ ಚೇಂಜ್ ಮಾಡ್ತೀವಿ ಸರ್. ಅಪ್ರಾಕ್ಸಿಮೇಟ್ಲಿ 3.5 4 hours. ಅದ್ರಲ್ಲಿ ನಿಮ್ಗೆ 4 hours ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವರು 7 hours ಅಲ್ಲಿ ಅಟ್ಲೀಸ್ಟ್ ಒಂದು half an hour 1 hour ಮಧ್ಯೆ ಕಟ್ ಮಾಡ್ತಾರೆ, ಚೇಂಜ್ ಒನ್ ಇದ್ರಲ್ಲಿ ಕಟ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 3.5 hours. ನೀವು ಕೊಡ್ತಾರೆ ಡ್ರಿಪ್ ಯಾವ ತರ? ಡ್ರಿಪ್ ಸರ್, ಮೇಜರ್ ಡ್ರಿಪ್ ಅಲ್ಲಿ ಕೊಡ್ತಾ ಇದೀವಿ. ಸೊ ಬೇರೆ ನಿಮ್ಗೆ ಇದ್ರಲ್ಲಿ ಇದು ರೈನೋಸರಸ್ ಬೀಟಲ್ ಒಂದು ಉಳದ್ ಬಿಟ್ರೆ ಬೇರೆ ಇನ್ನೇನಾದ್ರು ನಿಮ್ಗೆ ಇಶ್ಯೂಸ್ ಕಂಡು ಬಂದಿದೆ? ಇದು ಬಂತಲ್ಲ ಸರ್, ಇಡೀ ಸ್ಟೇಟ್ಗೆ ಬಂತು ಲಾಸ್ಟ್ ಇಯರ್. ಬ್ಲಾಕ್ ಬಂದಿದೆ, ವೈಟ್ ಫ್ಲೈಸ್ ಬಂತು, ಅದು ನಮಗೂ ಬಂತು. ಅದು ಬಂತು, ಅದು ಸುಮಾರು ಗಿಡಗಳೆಲ್ಲ ನಾವು ಗಿಡದ್ದು ನೋಡಿದ್ವಿ. ಈ ಆಂಗಲ್ ಅಲ್ಲಿ ಇದೆಯಲ್ಲ ಸರ್, ಹೌದು. ಈಗ ನಿಮ್ಗೆ ಇಲ್ಲಿ ಏನಾದ್ರು ಕಾಣುತ್ತಾ? ಇದು ಇಲ್ಲ, ಇಲ್ಲಿ ಈಗಿಲ್ಲ. ಇಲ್ಲಿ ಎಲ್ಲಾರು ನೋಡಿ, ಒಂದು ಇಲ್ಲ. ನೀವು ಅದೇ ಇದನ್ನ ನೀವು 1.5 ವರ್ಷದಿಂದ ನೋಡ್ಬೇಕಾಗಿತ್ತು. ಗಿಡ ಎಲ್ಲ ಇದು ಬಂದಿದೆ ನಿಮ್ಗೆ ಫುಲ್ ಗ್ರೇಯಿಶ್ ಬ್ಲಾಕ್ ಆಗ್ಬಿಡ್ತಾ ಅದ್ರದ್ದು ವೈಟ್ ಫ್ಲೈಸ್ ಇಲ್ಲೆಲ್ಲ ಮೊಟ್ಟೆಗಳು ಇರ್ತಾ ಇತ್ತು ನಿಮ್ಗೆ ಇದ್ರಲ್ಲಿ. ಇದು ಬರ್ತಾ ಇತ್ತು. ಅವಾಗ ನಾವು ನೋಡಿದ್ವಿ, ಎಲ್ಲ ಇದಕ್ಕೂ ಓದ್ತಾ ಇದೆ, ಯೂಟ್ಯೂಬ್ ನಲ್ಲಿ, ಬುಕ್ಸ್ ನಲ್ಲಿ, ನ್ಯೂಸ್ ಅಲ್ಲೆಲ್ಲ ಬರ್ತಾ ಇತ್ತು. ಹೀಗೆ ಕೇರಳ ಇಂದ ಅದು ಮೈಗ್ರೇಟ್ ಆಗ್ತಾ ಇದೆ, ಈ ಸಲ ವೈಟ್ ಫ್ಲೈಸ್ ಈ ತರ ಬರ್ತಾ ಇದೆ, ಎಲ್ಲ 30% ಈ ಸಲ ಕೋಕೋನಟ್ ಕಮ್ಮಿ ಆಗುತ್ತೆ, ಕೊಬ್ಬರಿ ರೇಟ್ ಜಾಸ್ತಿ ಆಗುತ್ತೆ ಅಂತ. ಅವಾಗ ಏನು ಅಂತ ನಾವು ಸರ್ವೆ ಮಾಡಿದಾಗ ಬೇರೆಯವರೆಲ್ಲ ಕೆಲವರೆಲ್ಲ ಇಮಿಡಿಯೇಟ್ ಆಗಿ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಹೋಗ್ಬಿಟ್ಟು, ಯಾವುದೋ ಪೆಸ್ಟಿಸೈಡ್ಸ್ ಟಾಟಾದ ಯಾವ್ದು ಬರುತ್ತೆ ಅಂತೇಳಿ ಅದನ್ನ ತಂದು ಸ್ಪ್ರೇ ಮಾಡೋಕ್ಕೆ ಶುರು ಮಾಡಿದ್ರು. ನಾವು ಸ್ವಲ್ಪ ಟೈಮ್ಸ್ ಇದು ಮಾಡಿದ್ವಿ ಅನಲೈಸ್ ಮಾಡಲಿಕ್ಕೆ. ಅವಾಗ ನನ್ನ ವೈಫು ಇದರಲ್ಲಿ ಯೂಟ್ಯೂಬ್ನಲ್ಲಿ ಒಂದು ಕಲ್ಪವೃಕ್ಷ ಅಂತ ಒಂದು ಚಾನಲ್ ಇದೆ, ತಮಿಳ್ನಾಡು ಡಾಕ್ಟರ್ ದಂಡಪಾಣಿ ಅಂತ ಇದ್ದಾರೆ, ಈಸ್ ಎನ್ ಅಗ್ರಿಕಲ್ಚರ್ ಪ್ರೊಫೆಸರ್. ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ನನ್ನ ವೈಫ್ ಸಂಗೀತ. ಆಕೆ ಇಂಟ್ರಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಜಾಸ್ತಿ ಟೈಮು ಸ್ಪೆಂಡ್ ಮಾಡ್ತೀರಾ, ಫಿಸಿಕಲಿ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಪೇಷನ್ಸ್ ಇದೆಯಾ ನಿಮಗೆ? ಎಸ್ ಸರ್, ವಿ ವಿಲ್ ಡೂ ಇಟ್, ಬಟ್ ಇಟ್ ಶುಡ್ ಬಿ ಎ ನ್ಯಾಚುರಲ್ ಟ್ರೀಟ್ಮೆಂಟ್ ಅಂತ ನಾವು ಹೇಳಿದ್ವಿ. ಅವಾಗ ಅವರು ಸಜೆಷನ್ಸ್ ಕೊಟ್ಟರು ಸರ್. ಒಂದು 200 ಲೀಟ್ರು ನೀರಿಗೆ ಅವರು 20 ಲೀಟ್ರ್ ಗಂಜೋಳ ಹಾಕೊಳ್ಳಿ, ಆಮೇಲೆ 2 kg ಮೈದಾ ಹಿಟ್ಟು ಹಾಕಿ, ಅದನ್ನು ಹಾಕ್ಬಿಟ್ಟು ನೀವು ಪ್ರತಿ ಇದಕ್ಕೂ ಪ್ರೆಷರ್ ಗನ್ನಲ್ಲಿ ಇದು ಮಾಡ್ತಾ ಬನ್ನಿ. ಈವ್ನಿಂಗ್ ಟೈಮ್ನಲ್ಲಿ ನೀವು ಸ್ಪ್ರೇ ಮಾಡ್ತಾ ಬನ್ನಿ ಅಂತ. ಆ ಥರ ನಮ್ಮದು ಪ್ರೆಷರ್ ಗನ್ನು ಒಂದು ದಿನಕ್ಕೆ 20 ಮರಕ್ಕೆ ಮಾತ್ರ ಹೊಡಿಲಿಕ್ಕೆ ಆಗ್ತಾ ಇತ್ತು. ಅದನ್ನು ನನ್ನ ವೈಫೈ ಈವ್ನಿಂಗ್ ಟೈಮಲ್ಲಿ, ಯಾಕಂದರೆ ಮೇಲೆ ನೀವು ಕೆಳಗಿಂದ ಹೊಡಿತಾ ಇದೆ, ಪ್ರೆಷರ್ ಹೊಡಿತಾ ಇದ್ರೆ ಮೇಲಿಂದ ತುಂಬಾ ಮೈ ಮೇಲೆ ಬೀಳುತ್ತೆ, ಅದಲ್ಲ ಪತ 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 ಅಂತ ಬೀಳುತ್ತೆ ಹುಳುಗಳು. ನಿಮ್ಗೆ ಇದಿದೆಯಲ್ಲ ಸರ್, ಗಂಜೋಳ ಇದೆಯಲ್ಲ, ನೀವು 20 ಲೀಟ್ರ್ ಗಂಜೋಳ ಮಿಕ್ಸ್ ಮಾಡ್ತಿರಲ್ಲ ಡ್ರಮ್ಗೆ, ಅದು ತುಂಬಾ ಎಫೆಕ್ಟಿವ್ ಇರುತ್ತೆ. ಅದು ಹೋಗಿ ಟಚ್ ಆಗ್ತಾ ಇದ್ದಂಗೆ ಇದಾಗ್ತಾ ಇದ್ದಂಗೆ ಹುಳುಗಳೆಲ್ಲ ಆರುತ್ತೆ, ಬೀಳುತ್ತೆ.
ಅದು ನನ್ನ ವೈಫ್ ತುಂಬ ಮಾಸ್ಕು ಎಲ್ಲ ಹಾಕೊಂಡು ಇದ್ರ ಕಿಟ್ ಹಾಕ್ದಂಗೆ ಫುಲ್ಲು ಕಿಟ್ ಹಾಕೊಂಡು ಮಾಸ್ಕ್ ಎಲ್ಲ ಹಾಕೊಂಡು ಸ್ಪ್ರೇ ಮಾಡ್ತಾ ಇದ್ಲು. ಆದರೆ ಅದ್ರದ್ದು ಲಾರ್ವಾ ಆಮೇಲೆ ಮೊಟ್ಟೆ ಇದೆಯಲ್ಲ ಅದು ತುಂಬ ಸ್ಟಿಕ್ಕಿ ಆಗಿರ್ತಾ ಇತ್ತು. ಅದು ಬಿಟ್ಟು ನೀವು ಪಕ್ಕದಲ್ಲಿ ಗನ್ ಇಟ್ಕೊಂಡು ಹೊಡೆದ್ರೂ ಅದು ಬಿಡ್ತಾ ಇರಲಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿರ್ತಾ ಇತ್ತು. ಅದಕ್ಕೆ ನೀವು ಮೈದಾ ಹಾಕಿರ್ತೀರಲ್ಲ ಅದು ಎಫೆಕ್ಟ್ ಆಗುತ್ತೆ. ಮೈದಾ ಬಂದಿದ್ದು ಏನಾಗುತ್ತೆ, ಅದ್ರ ಮೇಲೆ ಮೊಟ್ಟೆ ಇದ್ರ ಮೇಲೆ ಹೋಗಿ ಒಂದು ಕೋಟ್ ಥರ ಕವರ್ ಆಗಿಬಿಡುತ್ತೆ. ಸೊ 1 or 2 days ನೀವು ಬಂದು ನೋಡಿದ್ರೆ ಬಿಸಿಲಲ್ಲಿ ಒಳ್ಳೆ ನಿಮಗೆ ಬಜ್ಜಿನೋ ಬೋಂಡನೋ ಮೈದಾ ಕಚ್ಕೊಂಡು ಹೆಂಗ್ ಬೀಳುತ್ತಾ ಆ ಥರ ಮೊಟ್ಟೆ ಸಮೇತ ಕೆಳಗೆ ಬಿದ್ದಿರುತ್ತೆ, ಫುಲ್ ಕ್ಲಿಯರ್ ಆಗಿರುತ್ತೆ. ಸೊ ನಾವು 120 ಗಿಡ ಕವರ್ ಮಾಡೋದಕ್ಕೆ ಈ ಥರ ಪ್ರತಿದಿನ 20 ಥರ ಅಪ್ರಾಕ್ಸಿಮೇಟ್ಲಿ 7 ರಿಂದ 8 ದಿನ ತಗೊಂಡು ಡೈಲಿ ಈವ್ನಿಂಗು 1.5 hours ಸರ್ಕಸ್. ಮೈ ವೈಫ್ ಓನ್ಲಿ ಡಿಡ್. ನಾನು ಬೇರೆ ಕೆಲಸ ಬ್ರಷ್ ಕಟ್ಟರು ಇದ್ರಲ್ಲಿ ಬಿಸಿ ಇರ್ತಿದ್ದೆ. ಆಕೆನೇ ಅದನ್ನ ಹ್ಯಾಂಡ್ಲ್ ಮಾಡಿದ್ಲು, ಆಕೆನೇ ಫುಲ್ ಹೊಡೆದ್ಲು. 1 ವಾರ ಅದು ಹೊಡೆದ್ವಿ. ಆಮೇಲೆ ಅವ್ರಿಗೆ ನಾವು ಮತ್ತೆ ಅದು ಫೋಟೋಸ್ ಕಳಿಸಿದ್ವಿ, ಸರ್ ಹಿಂಗಾಗಿದೆ ಎಲ್ಲ ಕ್ಲಿಯರ್ ಆಗಿದೆ. 2 days ಏನು ಮಾಡಬೇಡಿ ಸುಮ್ಮನೆ ಇರಿ ಅಂತ ಹೇಳಿ 2 days ಬಿಟ್ವಿ. ಆಮೇಲೆ ಜಸ್ಟ್ ಒಂದು ಪ್ಲೈನ್ ವಾಟರ್ ವಾಶ್ ಕೊಡಿ ಅದಕ್ಕೆ ಪೂರ್ತಿ ಅಂತ ಹೇಳಿದ್ರು. ಸೊ ಅದು ಒಂದು 4 days ತಗೊಂತು 120 ಮರ ವಾಟರ್ ವಾಶ್ ಮಾಡೋದಕ್ಕೆ. ಆಮೇಲೆ ವಾಟರ್ ವಾಶ್ ಮಾಡಿ ಮತ್ತೆ ಅವ್ರಿಗೊಂದು ವಿಡಿಯೋ ಕಾಲಕ್ಕೆ ತೊಗೊಂಡ್ವಿ ಸರ್ಗೆ. ಅವ್ರು ದಂಡಪಾಣಿ ಸರ್ ಹೇಳಿದ್ರು, ಆಯ್ತು ಈಗ ಸೇಮ್ 200 ಲೀಟ್ರ್ ನೀರಿಗೆ ಫಸ್ಟ್ ಯಾವ್ದಾದ್ರು ಒಂದು ಸಾಲ್ವೆಂಟ್, ಬೇವಿನ ಎಣ್ಣೆ ಡೈರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ, ಅದಕ್ಕೆ ಬೇವಿನ ಎಣ್ಣೆ ಮಿಕ್ಸ್ ಮಾಡೋದಕ್ಕೆ ಒಂದು ಆರ್ಗ್ಯಾನಿಕ್ ಸಾಲ್ವೆಂಟ್ ಅನ್ನು ತಗೊಂಡು ಇದು ಮಾಡಿ. ಅವಾಗ ನಾವು ಅಂಟ್ವಾಳ ಯೂಸ್ ಮಾಡ್ತೀವಿ. ಅಂಟ್ವಾಳ ಫಸ್ಟ್ ನಾವು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ನಾವು ಬೇವಿನ ಎಣ್ಣೆ ಮಿಕ್ಸ್ ಮಾಡ್ಕೊಂಡ್ವಿ ಸರ್. ಬೇವಿನ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಅದೇ ಥರ ಇಟ್ ಟೇಕನ್ ಅಗೈನ್ 8 to 10 days ಎಲ್ಲದಕ್ಕೂ ಹೊಡ್ಕೊಬಂದ್ವಿ ಬೇವಿನ ಎಣ್ಣೆನ ಇದ್ರ ಜೊತೆಗೆ. ಅದಾದ್ಮೇಲೆ ರಿಪೀಟ್ ಆಗಿಲ್ಲ ಸರ್. ಬಟ್ ಪ್ರಿಕಾಷನರಿ ಇದಾಗಿ ಪ್ರಾಬಬಲಿ ಮಳೆಗಾಲ ಮುಗಿತಾ ಬಂತು, ಪ್ರಾಬಬಲಿ ಇನ್ನೊಂದು ರೌಂಡ್ ಜಸ್ಟ್ ಪ್ಲೈನ್ ಆಗಿ ಒಂದು ಬೇವಿನ ಎಣ್ಣೆ ಹೊಡೆದ್ಬಿಡೋಣ ಅಂತ ಅನ್ಕೊಂಡಿದ್ವಿ. ಇದು ನಮಗೆ ತೆಂಗಿನಲ್ಲಿ ಕಂಡಂತ ಇದು ಅದು. ಹೌದು ಸರ್, ನಾನು ಕಂಡಂಗೆ ಈ ಗಾದೆ ಹೇಳ್ತಾರಲ್ಲ, ಸರ್ವ ರೋಗಕ್ಕೂ ಸಾರಾಯಿ ಮದ್ದು ಅಂತ ಕೆಲವ್ರು ಹೇಳ್ತಾರಲ್ಲ, ಅದೇ ತರ ನಾನು ಆರ್ಗ್ಯಾನಿಕ್ ಆಗಿ ನಾನೇನ್ ಹೇಳೋದಾದ್ರೆ ಸರ್ವ ಕೀಟ ಬಾಧೆಗೂ ನಮ್ಮ ಬೇವಿನ ಎಣ್ಣೆ ಮದ್ದು. ಹೌದು, ನೀಮಾಸ್ತ್ರ ಇದೆಯಲ್ಲ, ನೀಮಾಸ್ತ್ರನೇ ನಾವು ಬ್ರಹ್ಮಾಸ್ತ್ರ ಅನ್ನೋದು. ಹೌದು, ನಾನು ಅದಕ್ಕೆ ನೀಮಾಮೃತ ಅಂತ ಹೆಸರು ಇಟ್ಬಿಟ್ಟಿದ್ದೀನಿ. ಸೊ ನಮ್ ಚಾನಲ್ ಅಲ್ಲಿ ಒಂದು ವಿಡಿಯೋ ಇದೆ ನೀಮಾಮೃತ ಅಂತ. ಸೊ ನೀವ್ ಹೇಳಿದ್ರಲ್ಲ, ನೀವು ಎಣ್ಣೆನ ಈಗ ಅಂಟ್ವಾಳದ ಕಾಳು ಅದೆಲ್ಲ ಹಾಕಿ ಮಿಕ್ಸ್ ಮಾಡ್ತೀರಾ ಅಂದ್ರಲ್ಲ, ಸೊ ಎಲ್ಲಾರ್ಗು ಅದ್ ಸಿಕ್ಕಲ್ಲ. ಈಸಿಯಾಗಿ ಸಿಕ್ಕದ್ ಮೊಟ್ಟೆ. ಆ ಮೊಟ್ಟೆನ ಹೊಸ ಪರ್ಸ್ಪೆಕ್ಟಿವ್ ಅದು. ಹೌದು. ಸೊ ಅದು ಕೂಡ ಈಸಿ. ಆಮೇಲೆ ಕೆಲವು ನಮಗೂ ಇದ್ ಮಾಡಿದಾಗ ಹೇಳಿದ್ರು, ಬಯೋಟೆಕ್ ಅವ್ರದ್ದು ಶಾಂಪೂ ಬರುತ್ತಲ್ಲ, ಅವ್ರದ್ದು ಪಕ್ಕಾ ಹರ್ಬಲ್ಲು, ಅದನ್ನು ಯೂಸ್ ಮಾಡಿ ಅಂತ. ಬಟ್ ಏನೋ ನಮಗ್ ಸಮಾಧಾನ ಆಗಲಿಲ್ಲ. ಸ್ವಲ್ಪ ಸೋರ್ಸ್ ಮಾಡಿದ್ವಿ ನಾವು. ಸರ್, ಈಗ ನಿಮ್ಮ ಈ ಎಳ್ನೀರಲ್ಲಿ ಏನ್ ಕ್ವಾಂಟಿಟಿ ಇದೆ ಅಂತ ಚೆಕ್ ಮಾಡೋಣ ಸರ್. ಸರ್ ಅದ್ರದ್ದು ಒಂದು ತಗೊಳ್ಳೋಣ, 2 ತಗೊಳ್ಳೋಣ ಸರ್. ಒಂದು ಕೆಂದ, ಒಂದು ಹಸಿರು, 2 ಮಾಡೋಣ ಸರ್. 2 ತಗೊಳ್ಳೋಣ ಸರ್. ಇದೇ ಕಟ್ ಮಾಡ್ಕೊಳ್ಳಿ ತೆಗಿಲ್ಲ ಸರ್. ಅದೊಂದು, ಇದೊಂದು, 2 ಬನ್ನಿ ಸರ್. ಎರಡೂನು ಒಂದು ಚೆಕ್ ಮಾಡೋಣ, ಲೈವ್ ಆಗಿ ಚೆಕ್ ಮಾಡೋಣ. ಸೈಜ್ ಆಲ್ಮೋಸ್ಟ್ ಸಿಮಿಲರ್ ಇದೆ ಅಲ್ಲ ಸರ್? ಹೌದು. ಈಗ ಚೆಕ್ ಮಾಡೋಣ ಸರ್, ಎಷ್ಟಿದೆ ಎಳ್ನೀರು ಅಂತ. ಎಷ್ಟು ನಿಮ್ಮ ಎದುರಿಗೇನೆ ಚೆಕ್ ಮಾಡೋಣ ಸರ್. ಇಟ್ಕೊಳ್ಳಿ ಸರ್ ಆರಾಮ. ಸರ್ ಪಾತ್ರ ಖಾಲಿ ಇದೆ. ಸರ್ ಮೆಜರ್ಮೆಂಟ್ಗೆ ಅಂತ ಏನಿದೆ ಸರ್? ಮೆಜರ್ಮೆಂಟ್ಗೆ ಅಂತ ಒಂದು ಅರ್ಧ ಲೀಟರ್ದು ವಾಟರ್ ಬಾಟ್ಲು ತಗೊಳ್ಳೋಣ ಸರ್. ಓಕೆ, ಕೊಡಿ ಸರ್. ಅರ್ಧ ಲೀಟರ್ ವಾಟರ್ ಬಾಟ್ಲು ಸರ್. ಗುಡ್ ಸರ್. ನೋಡಿ ಸರ್, ಅವರೇಜ್ ಇದು ಒಂದು ಅಪ್ರಾಕ್ಸಿಮೇಟ್ಲಿ 480 ಸ್ವಲ್ಪ ತೆಗಿಬೇಕಾದ್ರೆ ಸ್ವಲ್ಪ ಹೋಗುತ್ತೆ. ಅವರೇಜ್ ನಾನು ಹೇಳಿದಾಗಿನೇ ಅರ್ಧ ಲೀಟರ್ ಅಂತೂ ಪಕ್ಕ ಬಂದಿದೆ ಸರ್. ಇದು ಅರ್ಧ ಲೀಟರ್ದು ಬಾಟಲ್ ಸರ್ ಇದು. ಗ್ರೇಟ್ ಸರ್. ಈ ತರ ಬಂದಿದೆ ಸರ್. ನಮ್ಮ ಇದ್ರದ್ದು ಕೋಕೋನಟ್, ಟೆಂಡರ್ ಕೋಕೋನಟ್ ನಿಮ್ಮ ಎದುರಿಗೆ ಅಳತೆ ಮಾಡಿದ್ವಿ. ಎಕ್ಸಾಕ್ಟ್ ಆಗ್ಲಿ 500 ml ಅಪ್ರಾಕ್ಸಿಮೇಟ್ಲಿ 500-510 ml ಅಂತೂ ಕೊಡ್ತಾನೆ ಇದೆ. ಇದ್ರ ಮೇಲೆ ನಾವು ಡಿಪೆಂಡ್ ಆಗ್ಬಹುದು. ಹೌದು. ಇನ್ನೊಂದು ತುಂಬಾ ಕಡೆ ಇದೊಂದು ಹಪ್ತಾ ಇದೆ,
ಸೊ 4 ವರ್ಷಕ್ಕೆ ಬಂದ್ಬಿಡುತ್ತೆ, 3 ವರ್ಷಕ್ಕೆ ಬಂದ್ಬಿಡುತ್ತೆ, 1,000 ಕೊಡಿ, 1,500 ಕೊಡಿ ಅಂತ ಗಿಡದ ಬೆಲೆ ಇವ್ರು ಹೇಳ್ದಂಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 350 ಇಲ್ಲ 400 ರೂಪಾಯಿ ಅಷ್ಟೇ. ಸೊ ಆ ಗಿಡಕ್ಕೂ ಇಷ್ಟೇ ಕೇಪಬಿಲಿಟಿ ಇದೆ. ಸುಮ್ನೆ ನೀವು ಅಲ್ಲಿ ಇಲ್ಲಿ ನೋಡ್ಕೊಂಡು ರೈತರು ದಯವಿಟ್ಟು ಮೋಸ ಹೋಗ್ಬೇಡಿ. ಸೊ ಈ ತರನು ಒಂದಷ್ಟು ತಳಿಗಳಿದೆ, ಆದಷ್ಟು ಈ ತರದನ್ನ ಬಳಸಿ ಕಮ್ಮಿ ಬೆಲೆಯಲ್ಲಿ ಬೆಳೆಯಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.